ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಭಾರತ ಸರ್ಕಾರ ಹಾಗೆ ಕರ್ನಾಟಕ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರ ಕಚೇರಿಯಿಂದ ಬಂದಿರುವ ಸುತ್ತೋಲೆಯ ಪ್ರಕಾರ ಪ್ರತಿ ಸರ್ಕಾರಿ ಕಿರಿಯ ಹಿರಿಯ ಹಾಗೂ ಪ್ರೌಢಶಾಲೆಯವರು ಯುಡೈಸ್ ಪ್ಲಸ್ ಅನ್ನ ಪ್ಲೇಸ್ಟೋರ್ ನಲ್ಲಿ ಯುಡೈಸ್ ಪ್ಲಸ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ 4 ಇಮೇಜ್ಗಳನ್ನ ನಾವು ಅಂದ್ರೆ 4 ಫೋಟೋಗಳನ್ನ ಶಾಲೆಗೆ ಸಂಬಂಧಿಸಿದ 4 ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು. ಒಂದು ಮೇನ್ ಗೇಟು, ಅದರ ಮೇಲೆ ಶಾಲಾ ನಾಮಫಲಕ ಇರ್ತಕ್ಕಂಥ ಒಂದು ಆರ್ಚ್ ಇದ್ರೆ ಸೊ ಆ ಒಂದು ಇಮೇಜ್ ಅನ್ನ ನಾವು ಆ ಒಂದು ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡಬೇಕು. ಹಾಗೇನೆ ಒಂದು ತರಗತಿ ಕೊಠಡಿ, ಅದರ ಮೇಲೆ ಶಾಲೆಯ ಹೆಸರಿರಬೇಕು, ಆ ಒಂದು ಫೋಟೋವನ್ನು ನಾವು ಅಪ್ಲೋಡ್ ಮಾಡಬೇಕು. ಮತ್ತೊಂದು ಶಾಲಾ ಕೊಠಡಿಯನ್ನ ನಾವು ಅಪ್ಲೋಡ್ ಮಾಡಬೇಕು. ಹಾಗೇನೆ ಒಂದು ಶಾಲಾ ಮೈದಾನ ಅಥವಾ ಆ ಸ್ಕೂಲ್ ಕ್ಯಾಂಪಸ್ ಅಥವಾ ತರಗತಿ ಕೊಠಡಿಯ ಒಂದು ಫೋಟೋಗಳನ್ನ ನಾವು ತೆಗೆದು ಅಪ್ಲೋಡ್ ಮಾಡಬೇಕು. ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನ ಒಂದು ಸರ್ಚ್ ಬಾರಲ್ಲಿ ಯುಡೈಸ್ ಪ್ಲಸ್ ಅಂತ ಹೇಳಿ ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಯುಡೈಸ್ ಪ್ಲಸ್ GIS ಕ್ಯಾಪ್ಚರ್ ಅಂತಕ್ಕಂಥದ್ದು ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಆದ್ಮೇಲೆ ಓಪನ್ ಕೊಡಿ. ಓಪನ್ ಕೊಟ್ಟಾಗ ಈ ರೀತಿ ನಿಮಗೆ ಲಾಗಿನ್ ಪೇಜ್ ಬರ್ತದೆ. ಸೊ ಇಲ್ಲಿ ಯೂಸರ್ ನೇಮು ನೀವು ಆಕ್ಚುಲಿ ಯುಡೈಸ್ ಪ್ಲಸ್ಗೆ ಯಾವ ಒಂದು ಯೂಸರ್ ಐ ಡಿಯನ್ನ ಬಳಸ್ತೀರಾ ಅದೇ ಯೂಸರ್ ಐ ಡಿಯನ್ನ ನೀವು ಬಳಸಬೇಕು. ಸೊ ಹಾಗೇನೆ ಪಾಸ್ವರ್ಡ್ ಕೂಡ ಇರುತ್ತೆ. ಆ ಪಾಸ್ವರ್ಡ್ ಅನ್ನ ಹಾಕಿ ಸೊ ನೆಕ್ಸ್ಟ್ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಕೊಟ್ಟ ತಕ್ಷಣ ಇಲ್ಲಿ ಲಾಗಿನ್ ಆಗುತ್ತೆ. ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಶಾಲೆಯ ಹೆಸರಿರುತ್ತೆ, ಶಾಲೆಗೆ ಸಂಬಂಧಪಟ್ಟಂತಹ ಬೇಸಿಕ್ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲವೂ ಕೂಡ ಇಲ್ಲಿ ಇರ್ತದೆ. ಇದನ್ನ ನೀವು ನೋಡ್ಕೋಬೇಕು. ಸೊ ಇಲ್ಲಿ ಮೊದಲು ಇಲ್ಲಿ ಕ್ಯಾಪ್ಚರ್ ಲೊಕೇಶನ್ ಅಂತ ಹೇಳಿದೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪಾಪಪ್ ಪೇಜ್ ಬರುತ್ತೆ. ಓಕೆ ಅಂತ ಹೇಳಿ ಕೊಡಿ. ಕೊಟ್ಟಾಗ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಅಲ್ಲಿ ಲೊಕೇಶನ್ ಆನ್ ಮಾಡ್ಕೊಳ್ಳೋದಿಕ್ಕೆ ಕೇಳುತ್ತೆ. ಸೊ ಲೊಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಿದ ತಕ್ಷಣ ಸೊ ನೀವು ಆ ಒಂದು ಲೊಕೇಶನ್ ಅಲ್ಲಿ ಇದ್ರೆ ಅಂದ್ರೆ ನಿಮ್ಮ ಶಾಲೆಯ ಪ್ರಿಮಿಸಸ್ ಅಲ್ಲಿ ಇದ್ರೆ ಅದು ಕರೆಕ್ಟ್ ಆಗಿ ನಿಮ್ಗೆ ಲೊಕೇಶನ್ ಕ್ಯಾಪ್ಚರ್ ಆಗುತ್ತೆ. ಸೊ ಕ್ಯಾಪ್ಚರ್ ಆದ್ಮೇಲೆ ನೀವು ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ. ಅಪ್ಡೇಟ್ ಅಂತ ಹೇಳಿ ನೀವು ಕೊಡಿ. ಸೊ ಅಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಎಲ್ಲ ಬರ್ತದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 4 ಇಮೇಜಸ್ ಅನ್ನ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಒಂದು ಕ್ಯಾಪ್ಚರ್ ಇಮೇಜ್ 1 ಅಂತ ಹೇಳಿದ್ರೆ ಸೊ ನೀವು ನಿಮ್ಮ ಶಾಲೆದು ಮೇನ್ ಗೇಟ್ ಏನಿರುತ್ತದೆ ಆ ಮೇನ್ ಗೇಟು ಅಂದ್ರೆ ಶಾಲಾ ನಾಮಫಲಕವನ್ನು ಹೊಂದಿರತಕ್ಕಂತ ಮೇನ್ ಗೇಟ್ ಏನಿರುತ್ತೆ ಸೊ ಆ ಒಂದು ಇಮೇಜ್ ಅನ್ನ ನೀವು ಫೋಟೋ ತೆಗೆದು ಅಲ್ಲೇ ಅಪ್ಲೋಡ್ ಮಾಡಬೇಕಾಗ್ತದೆ. ನೀವು ಅಪ್ಲೋಡ್ ಮಾಡ್ಬೇಕಂದ್ರೆ ನೀವು ಆ ಶಾಲಾ ಪ್ರಿಮಿಸಸ್ ಅಲ್ಲಿ ಇರಬೇಕಾಗ್ತದೆ. ಸೊ ಒಂದು ಪಾಪಪ್ ಪೇಜ್ ಬಂದ ತಕ್ಷಣ ಓಕೆ ಕೊಡಿ. ಓಕೆ ಕೊಟ್ಟಿದ ತಕ್ಷಣ ನಿಮ್ಗೆ ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅಲ್ಲೇ ಫೋಟೋ ತೆಗೆದು ನೀವು ಅಲ್ಲೇ ಅದನ್ನ ಅಪ್ಲೋಡ್ ಮಾಡುವಂತದ್ದು ಆಗ್ಬೇಕು. ಸೊ ಈ ರೀತಿ 4 ಇಮೇಜಸ್ ಅನ್ನ ಅಂದ್ರೆ ಏನು ಈಗ 4 ನಾನು ಫೋಟೋಸ್ ಮಾಹಿತಿ ಹೇಳಿದೀನಿ, ಆ 4 ಫೋಟೋಸ್ ಮಾಹಿತಿಯನ್ನ ನೀವು ಆ ಶಾಲೆ ಪ್ರಿಮಿಸಸ್ ಅಲ್ಲಿ ಇದ್ದುಕೊಂಡು ನೀವು ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡಬೇಕು. ಇದು ಅತಿ ತುರ್ತು. ಸೊ ಹಾಗಾಗಿ ಇದನ್ನ ತಾವೆಲ್ಲರೂ ಕೂಡ ಕ್ರಮ ವಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.